ಏ ಪದ್ಮಾ ಪದ್ಮಾ ಬಾಯಿಲಿ ಒಂದಿಟ್ಟು. ಏನು ಹೇಳ್ರತ್ತೀರ, ನಾ ಇಲ್ಲಿ ಅಡುಗೆ ಮನೆಯಾಗ ಅದೀನಿ. ಅಯ್ಯ ಅಡುಗೆ ಮನೆಯಾಗ ಇದ್ರೆ ಏನಾಯ್ತು, ಒಂದಿಟ್ಟು ಬಾಯಿಲಿ ಪಡ್ಸಲಾಗ ಬಾಯಿಲಿ. ಒಂದು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ನೋಡು, ಅಲ್ಲಿ ಒಂದು ಇಲ್ಲಿ ಏನ್ರ ಮಾಡಕತ್ನಂದ್ರ ಅದಕ್ಕೆ ಇದಕ್ಕೆ ಅದು ಪದ್ಮ ಇದು ಪದ್ಮ ಸಾಕಾಗೈತೆ ಕಡೆ. ಹೇಳ್ರತ್ತೀರಿ ಏನ್ರಿ? ಈಗ ಇಲ್ಲಿ ಹೊರಗೆ ಕಾಯಿಪಲ್ಲೆ ಬಂದಿದ್ವಾ, ಹೀರೆಕಾಯಿ ಟಮಾಟಿ ಉಳ್ಳಾಗಡ್ಡಿ ಬೆಂಡೆಕಾಯಿ ತೊಗೊಂಡಿನಿ. ನೋಡಿ ಚಲೋ ಅದ ಇಲ್ಲ, ನನಗೊಂದು ಸುಟ್ಟು ಬರ್ಲಿ ಕಣ್ಣೊಂದು ಕಾಣೋದಿಲ್ಲ. ತೊಗೊಂಡಿನಿ ಚಲೋ ಅದಾವ ತಂದು ಕೊಟ್ಟ ನೋಡಿ ಚಲೋ ಅದಾವ ಇಲ್ಲ ನೋಡು, ಪಲ್ಯ ಮಾಡು. ಚಲೋ ಅದಾವ ಹೇಳ್ರತ್ತೀರಿ, ಏನು ಹುಳಕಾಯಿ ಇವಕ್ಕೆ ಏನಿಲ್ಲ ಹೇಳ್ರಿ. ಈಗ ಪಲ್ಯ ಮಾಡೀನಿ ರೀ ಇವತ್ತು, ನಾಳೆ ಮಾಡ್ತೀನಿ ಹೇಳ್ರಿ. ಹೋಗಿ ಫ್ರಿಜ್ನಾಗ ಇಡ್ತೀನಿ ಇವನ್ನ, ನಾಳೆ ಮಾಡ್ತೀನಿ ತೋರಿ. ಹಂಗೆ ಮಾಡಿ ಅಟ್ಟೆ ಮಾಡಿ. ಅಂಕಿತಾನು ಒಂದಿಟ್ಟು ಕರ್ಕೋ, ಹಂಗೆ ಆಕಿಗೂ ಒಂದಿಟ್ಟು ಅಡುಗೆ ಮನೆಗೆ ನಿಂದ್ರಿಸೋ, ಒಂದಿಟ್ಟು ಅದನ್ನ ಇದನ್ನ ನೋಡಿ ಕಲಿತಾ. ಮತ್ತು ಬರೀ ಹಂಗೆ ಬಿಟ್ರೆ ಮತ್ತೆ ಕಲಿಬೇಕು ಹೆಂಗಾಕಿ. ಐದು ಹತ್ತಿರಿ ಕರ್ದಿನ್ರಿ ನಾನು ಮುಂಜಾನೆ, ತಲೆ ನಸತ್ತಿತ್ತಿ ಅಂತಂದು ಮಕ್ಕೊಂದ. ಮತ್ತು ನಾವ್ರೆ ಏನು ಮಾಡ್ಬೇಕ್ರಿ, ನಾವು ಈಗ ಹೊಸಾಗೈತಿ, ನಾವು ಒಂದು ವಾರವಾಗಿಲ್ಲ. ಎಲ್ಲಿದ್ದು ಕಿರಿಕಿರಿ ಮತ್ತು ಬರೋ ಪುರ್ಸತ್ಲೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಕತ್ತ ನೋಡಕ್ಕೆ ತಿಳ್ಕೊಂಡ್ರೆ ಏನು ಮಾಡಿದ್ರಿ ನೀವು. ಹಂಗೊಮ್ಮೆ ಹೇಳ್ತೀರಿ ಹಿಂಗೊಮ್ಮೆ ಹೇಳ್ತೀರಿ, ಅದಕ್ಕೆ ನಾನು ಕರ್ದಿಲ್ರಿ. ಅಯ್ಯೋ ಹಂಗೊಮ್ಮೆ ಹಿಂಗೊಮ್ಮೆ ಅನ್ನಕ್ಕೆ ಏನಾಯ್ತು ಬಿಡು. ಮತ್ತು ಒಂದಿಟ್ಟು ಬಂದು ನಿಂದ್ರವ, ಒಂದಿಟ್ಟು ಕಲ್ಕೊಳಕತ್ತೈತೆ ನೀನು ಅಂತ ಹೇಳಿ ನೀನು ಇದಕ್ಕೆ. ಮತ್ತು ನಾನೇ ಹೇಳ್ತೀನಿ ನಿಂದ್ರಕಿ. ಹೇಳಿ ನೀವೇ ಏನಾರು ಹೇಳ್ರಿ. ನನಗೆ ಹೇಳ್ತಾರೆ ಇವ್ರು ಅತ್ತಿಯವ್ರು, ನನಗೆ ಹೇಳು ಅಂತಂದು. ತಾ ಹಿರೇ ಮನುಷ್ಯರಾಗಿ ಮನೆ ಹಿರೇ ಮನುಷ್ಯರಾಗಿ ತಾ ಹೇಳಬೇಕು, ನಾವೇನು ಹೇಳಬೇಕು. ದಿನ ಒಂದೊಂದು ನೆಪ ಮಾಡ್ಬೋದು. ಸರ ಸರ ಬಾ ಇಲ್ಲಿ. ಅಂಕಿತಾ ತವ್ರ ಮನೇಲೂ ಏನೋ ಒಂದು ಕೆಲಸ ಮಾಡಿರಲ್ಲ, ಮಾಡಿರ್ತಾಳೆ ಸಣ್ಣ ಪುಟ್ಟ. ಆದರೂ ಗಂಡನ ಮನೇಲಿ ಬಂದಮೇಲೆ ಒಂದು ಸ್ವಲ್ಪ ಮಾಡೋದು ಬಿಟ್ಟು ಅದು ಇದು ಒಂದು ನೆಪ ಹೇಳ್ಕೊಂಡು ಸುಮ್ಮನೆ ಮಲ್ಕೋತಿರ್ತಾಳೆ. ಇವನ್ ಅವಳಿಗೆ ಫಸ್ಟ್ ಆಫ್ ಆಲ್ ಏನಂದರೆ ಈ ಮದುವೆನೇ ಅವಳಿಗೆ ಇಷ್ಟ ಇರಲ್ಲ. ಹಾಗಾಗಿ ಆ ಮನೆ ಜನರ ಜೊತೆ ಅವಳಿಗೆ ಬೇರೆಯವಕ್ಕೂ ಇಷ್ಟ ಇರಲ್ಲ. ಹಾಗಾಗಿ ಏನೋ ಒಂದು ನೆಪ ಮಾಡಿಕೊಂಡು ಹಾಗೆ ಸುಮ್ಮನೆ ದಿನ ಇದು ಮಾಡ್ತಿರ್ತಾಳೆ. ಯಾವಾಗ ಅವಳು ತವ್ರ ಮನೆಗೆ ಅವಳು ಹೋಗಬೇಕು ಅಂತ ಅವಳ ಮನಸ್ಸು ತವಗಿಸ್ತಾ ಇರುತ್ತೆ. ಆಮೇಲೆ ಇನ್ನೂ ಒಂದು, ರಾಹುಲ್ನ ಯಾವಾಗ ನೋಡ್ತೀನಿ, ಏನು ಮಾಡಬೇಕು ಮುಂದೆ ಅಂತ ಯೋಚಿಸ್ತಿರ್ತಾಳೆ. ಯಾಕಂದರೆ ಈಗ ಅವಳ ಹತ್ರ ಫೋನು ಇರಲ್ಲ, ಅವನ ನಂಬರು ಗೊತ್ತಿರಲ್ಲ ಅವಳಿಗೆ, ಹಾಗಾಗಿ ಏನೂ ಗೊತ್ತಿರಲ್ಲ. ಅವಳಿಗೂ ಅನಿಸ್ತಿರ್ತೀವಿ, ಏನು ರಾಹುಲ್ ಫೋನ್ ಹಚ್ಚಿದ್ನ, ನನ್ನ ಕಡೆ ಫೋನ್ ಇಲ್ಲ ಏನಿಲ್ಲ, ಏನಾಯಿತು ಎತ್ತ ಅಂತ ವಿಚಾರ ಮಾಡ್ತಾನೆ ಇರ್ತಾಳೆ. ಅಂಕಿತಾ ಹೇಳವ, ಎಷ್ಟೊತ್ತನ ಮಲ್ಕೋತಿ? ಏನು ರೀತಿರಿ ಅಲ್ವಾ, ಟೈಮ್ ನೋಡು ಎಷ್ಟಾಗೈತಿ. ಒಂದಿಟ್ಟು ನಿಮ್ಮ ಅಕ್ಕನ ಜೊತೆ ಅಲ್ಲಿ ಅಡುಗೆ ಮನ್ಯಾಗ ನೋಡ್ಕೊತ ನಿಂದಿರ್ಬಾರ್ದ, ಕೆಲಸ ಏನು ಮಾಡ್ತಾರೆ ಅಡುಗೆ ಹೆಂಗೆ ಮಾಡ್ತಾರೆ ಮತ್ತು ನೋಡ್ಕೊತ ನಿಂತ್ರೆ ನಿನಗೂ ಒಂದಿಟ್ಟು ಗೊತ್ತಾಕೈತವ. ಮತ್ತು ಏನೂ ಇಲ್ಲ ಎತ್ತ ಹಿಂಗೆ ಇದು ಮಾಡಿದ್ರೆ ಹೆಂಗೆ? ಇಲ್ರಿ ನನಗೆ ಒಂದು ವಾರ ಐತಲ್ಲಿ ಭಾಳ ಸಾಕತೈತ್ರಿ, ಏನೋ ಗೊತ್ತಿಲ್ಲರಿ. ಮತ್ತು ಇಲ್ಲಿ ವೆದರ್ ಏನು ನೀರಿಗೆ ಒಟ್ಟು ನಂಗೆ ಒಂಥರ ಹೊಟ್ಟೆ ನುಸೋದು ತಲೆ ನುಸೋದು ಎಲ್ಲ, ಈ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗಬೇಕಲ್ರಿ, ಅದಕ್ಕೆ ಹಂಗೆ ಆಗತ್ತೈತೆ ಏನ್ರಿ. ನಂದು ಹೆಲ್ತ್ ಎಪ್ಸೆಟ್ ಆಗತ್ತೈತ್ರಿ. ಹೆಲ್ತ್ ಎಪ್ಸೆಟಾ ಅಂದ್ರೆ ಏನಿಲ್ಲರಿ ಅತ್ತಿರಿ, ಅಂದ್ರೆ ಸ್ವಲ್ಪ ಆರೋಗ್ಯ ಒಳಗೆ ಏರುಪೇರು ಆಗಕತ್ತೈತಿ ಅಂತ ಅಂದ್ಯಾರ. ಆಯ್ತವ ಮಕ್ಕೋ, ಹಂಗಿತ್ತಂದ್ರೆ ದವಾಖಾನಿಗೆ ಹೋಗಿ ಬಾ, ಸೂರಜ್ ಬರೋಂತ್ಲೆ. ಆಯ್ತು ಹೇಳ್ರಿ. ನಾನು ಒಂದೆರಡು ದಿನ ನಮ್ಮ ಮಮ್ಮಿ ಊರಿಗೆ ಹೋಗಿ ಬರ್ತೀನಿ ರೀ ನಾನು. ಹೋಗಿ ಬರತ್ತೇಳವ, ಮತ್ತು ಭಾಳ ದಿನ ಆಯ್ತು ಬಂದು ಒಟ್ಟೆ ಹೋಗಿಲ್ಲ, ಮತ್ತು ಬಂದಕ್ಕಿ ಹೋಗಿ ಬರತ್ತೇಳ. ಆಯ್ತು ಹೇಳ್ರಿ. ಸುಮ್ಮನೆ ನನಗೆ ಕಿರಿಕಿರಿ ಮಾಡ್ತಾರೆ ಈ ಮನೆಯಿಂದ, ಯಾವಾಗ ಹೋಗೇನಂತ ನನಗೆ ಅನ್ಸತೈತಿ. ಅಂಕಿತಾ ಓ ಮಾರೇ ಇವಾಗ ಬಂದ ಕಿರಿಕಿರಿ. ಹಂಗೆ ನಿದ್ದೆ ಬಂದಿರುತ್ತೆ, ಸುಮ್ಮ ಮಕ್ಕೊಳ್ದೆ ಚಲೋ. ಮಕ್ಕೊಂದ ಅನ್ಸುತ್ತೆ, ಮಕ್ಕೊಳಿ. ಫೋನ್ ಇಲ್ಲೇ ಇರಲಿ, ಕೈಕಾಲು ಮಾರಿ ತಗೊಂಬರ್ತೀನಿ. ಫೋನ್ ಇಲ್ಲಿ ಬಿಟ್ಟೋಗ್ಯಾರ. ರಾಹುಲ್ಗೊಂದು ಫೋನ್ ಹಚ್ತೀನಿ. ನಂಬರ್ ಅಷ್ಟು ನೆನಪಿಲ್ಲ, ಆದರೂ ಹಚ್ಚಂಗೆ ಹಚ್ತೀನಿ ನೋಡೋಣ. ಹಲೋ ರಾಹುಲ್. ಇದ್ಯಾವುದು ಮರೆಯ ಹೊಸ ನಂಬರ್ ಐತಲ್ಲ. ಹಲೋ ಹೇಳ್ರಿ, ಯಾರು? ಹಲೋ ರಾಹುಲ್, ನಾ ಅಂಕಿತಾ ಮಾತಾಡೋದು. ಅಂಕಿತಾ ರೀ, ನಾ ರಾಹುಲ್ ಅಲ್ಲ, ರಾಂಗ್ ನಂಬರ್ ರೀ. ರಾಂಗ್ ನಂಬರಾ? ನಾ ಮರ್ತೀನಿ ಏನ, ಯಾವುದೇ ಒಂದು ನಂಬರ್ ಮಿಸ್ಟೇಕ್ ಆಗೈತೆ ಏನ, ಪಟ್ಟನ್ ಡಿಲೀಟ್ ಮಾಡಿರ್ತೀನಿ. ಅಂಕಿತಾ ಏನು ವಿಚಾರ ಮಾಡತ್ತಿ? ನಾ ಬಂದಾಗ ಮುಕ್ಕೊಂಡಿದ್ದಿ, ಈಗ ಸಡನ್ ಆಗಿ ಇದ್ದಿಯಲ್ಲ. ಇದೇ ಒಳ್ಳೆ ಸಮಯ. ಇವ್ರಿಗೆ ನಾ ಸಪ್ಪಗೆ ಮಾಡ್ಕೊಂಡು ನನಗೊಂದು ಫೋನ್ ಕೊಡ್ಸಂಗೆ ಮಾಡ್ಬೇಕು. ಕರೆಕ್ಟ್. ಏನಿಲ್ರಿ, ನಂದು ಫೋನ್ ಒಂದು ಇಲ್ಲಲ್ಲ, ನಮ್ಮ ಮಮ್ಮಿ ಜೊತೆನೂ ಮಾತಾಡಿಲ್ಲ. ನನಗೆ ನಮ್ಮ ಮಮ್ಮಿ ಜೀವ ಭಾಳ ಅನ್ಸತೈತ್ರಿ. ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀರಿ? ಸಾರಿ ಅಂಕಿತಾ, ನಾನು ನಿನಗೊಂದು ಫೋನ್ ಕೊಡಿಸ್ತೀನಿ ಅಂತಂದಿದ್ನಲ್ಲ, ಸಾರಿ. ಸಂಡೇ ಲೀವ್ ಇರುತ್ತಲ್ಲ, ಸಂಡೇ ಹಾಲಿಡೇ ಹೋಗುನ್ ತಗೋ, ನೀನು ಕರ್ಕೊಂಡು ಹೋಗಿ ತೊಗೊಂಬರ್ತೀನ, ಆಯ್ತಾ? ಕರೆನೇ ರೀ, ಥ್ಯಾಂಕ್ಸ್ ರೀ. ಹೋಗುನು ಸಂಡೇ, ಹಂಗೆ ಫೋನ್ ತೊಗೊಂಡು ಆ ಕಡೆ ನಮ್ಮ ಮಮ್ಮಿ ಮನೆಗೆ ಹೋಗುನ್ರಿ. ಕರೆನೇ. ನೀವು ಈಗ ಬಂದ್ರೇನು? ಈಗ ಬಂದೆ. ನಾನು ಊಟಕ್ಕೆ ಬಂದಿದ್ದೆ, ಸ್ವಲ್ಪ ಹಂಗೆ ಪುರ್ಸತ್ತಿತ್ತು ಕೆಲಸದ ಟೈಮ್ದಾಗ, ಹಂಗೆ ಅದಕ್ಕೆ ಮನೆಗೆ ಬಂದೆ. ಮತ್ತು ನೀನು ಒಬ್ಬಕ್ಕೆ ಇರ್ತೀಯಲ್ಲ, ನಿಂಗೂ ಇಷ್ಟು ಮನ್ಯಾಗ ಅಷ್ಟು ಯಾರೂ ಇದು ಆಗಲ್ಲ ಈಗ ಹೊಸದಾಗಿ, ಅದಕ್ಕೆ ನೀನು ನೋಡ್ದಂಗೂ ಆಯಿತು, ಮಾತಾಡ್ಸಂಗೂ ಆಯಿತು, ಊಟಕ್ಕೂ ಬಂದೆ. ನಿಂದು ಊಟ ಆಗೈತೆ ಇಲ್ಲ? ನಂದು ಇನ್ನೂ ಇಲ್ರಿ ಊಟ. ಮಾಡೋಣ ಬಾ, ಮತ್ತೆ ಯಾಕೆ ಕುಂತಿ ಇಲ್ಲೇ? ನೀವು ನಡೀರಿ, ಬಂದೆ ನಾನು. ಯಾವ ಊಟಕ್ಕೆ ಹಚ್ಬೇ? ಅಲ್ಲೆಲ್ಲ ಬಾಡ್ಯ ಮದುವೆ ಆದ್ರೂ ಹೆಂತಿ ಬಂದ್ರು ಮತ್ತೆ ಅವ ಊಟಕ್ಕೆ ಹಚ್ಚು ಅಂತಿಲ್ಲ. ನೀನು ಹೆಂತಿಲ್ಲದ ಕರೀಕಿನ? ಇಲ್ಲ, ಮಕ್ಕೊಂದ ಬರ್ತೀನಂತ ಅಂದ್ಲ, ಬರ್ತಾತು. ಇಲ್ಲಿ ಅಂಕಿತಾ
ಫೋನ್ ಕೊಡಿಸ್ತೀನಿ ಅಂದಾಗ ಫುಲ್ಲು ಖುಷಿಯಾಗ್ಬಿಡ್ತಾ. ಆದರೆ ಆಕೆಗೆ ಒಂದು ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬರ್ತಿರ್ತೈತಿ. ಅದೇನಂದ್ರೆ ನಾನು ಈಗ ಕಾಲ್ ಮಾಡಿದ್ದು ನಂಬರ್ ನಾನೇ ಮರ್ತೀನೋ ಏನದು, ಏನರ ಎಲ್ಲರೂ ಒಂದು ನಂಬರ್ ಮಿಸ್ಟೇಕ್ ಆಗೈತೋ, ಏನು ಸರಿ ಇದ್ದರೂ ಏನದು ರಾಹುಲೇನ ಏನು ಅಲ್ಲ ಅನ್ನೋದು ಮನಸ್ಸಿನಾಗ ಒಂದು ಸ್ವಲ್ಪ ಕೊರಿತಿರ್ತೈತಿ. ಆದರೂ ಒಂದು ಪ್ರಯತ್ನ ಪಟ್ಟೆ, ಆದರೂ ಸಿಗಲಿಲ್ಲಲ್ಲ. ಹೆಂಗೂ ಫೋನು ಕೊಡಿಸ್ತೀನಿ ಅಂದಾರ, ಅವಾಗ ಟ್ರೈ ಮಾಡಿದ್ರೆ ಆಯ್ತು ನೋಡೋಣ ಅಂತ ಆಕೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿರ್ತಾ. ಮದುವೆ ಆದ್ರೂ ಆಕೆ ಯಾಕೆ ಕಾಲ್ ಮಾಡ್ತಿರ್ತಾ, ಏನು ಎತ್ತ, ಆಕಿನ ಮನಸ್ಸಿನಾಗ ಏನು ಓಡಾಕತೈತಿ ಅನ್ನೋದು ಆಕೆಗೆ ಗೊತ್ತಿರ್ತೈತಿ. ಏ ಹಾಯ್ ಸಚಿನ್, ಬಾರಪ್ಪ ಕುಂದ್ರ ಬಾ. ರಾಹುಲ್ ಸ್ವಾಮಿ ಎಲ್ಲಿ ಪತ್ತೆನೇ ಇಲ್ಲ, 2 ದಿನ ಆದರೂ. ಪತ್ತೆ ಇಲ್ಲ ನಾಕೇನು, ನಾ ಏನು ಎಲ್ಲಿ ಹೋಗಿಲ್ಲಪ್ಪ. ಮತ್ತೇನು ನಿಂದು ಮದುವೆ ಆಯ್ತತ್ತ? ಇನ್ನು ಕರೆನಿ ಮದುವೆ ಆಯ್ತು ಆಕಿಂದು? ಆಗೋಲ್ಯಾಕ ಬಿಡು. ನಾನು ಏನೋ ಒಬ್ಬಳೇ ಮಗಳದಾಳ, ಒಂದಿಟ್ಟು ಹೆಂಗೂ ಆಸ್ತಿನೂ ಹಂಗೆ ಹಿಂಗೆ ತಂದು ಕಸ್ಗೊಂಡು ಆಕಿನ ದಬ್ಬ ಬಿಡ್ಬೇಕಂತ ಮಾಡಿದ್ದೆ. ಹಂಗೆ ಹಿಂಗೆ ಹೋಲ್ ಬಿಡು. ಮತ್ತು ಮದುವೆ ಆಗೈತಂತ ಮತ್ತು ನನಗೆ ಇನ್ನೊಬೇಕು ಸಿಕ್ಕಾಳ ತಗೋ. ಏನೋ ರಾಹುಲ್ಯ ಹಿಂಗೆ ಮಾತಾಡ್ತಿ? ಪ್ರೀತಿಸಿದ ಹುಡುಗೇಕಿ ಅಲ್ಲ, ಅಟ್ಟು ಇದು ಇಲ್ಲ ನಿನಗೆ. ಮತ್ತು ಪ್ರೀತಿ ಅದಕ್ಕೆ ನೀ ಏನು ಕರೆ ಪ್ರೀತಿಸಿಲ್ಲ ನಂಗೆ, ಟೈಮ್ ಪಾಸಿಗೆ ಪ್ರೀತಿಸೇನು? ಮತ್ತು ಟೈಮ್ ಪಾಸಿಗೆ ಪ್ರೀತಿಸಿನಿ ನಾನು. ಹೆಂಗೂ ಆಕಿಂದು ಒಂದಿಟ್ಟು ಆಸ್ತಿ ಐತಿ, ಬರ್ತೈತಿ, ಆರಾಮ್ ಬಿಂದಾಸ್ ಆಗಿರ್ಬೋದತ್ ನಾ ಮಾಡೀನಿ. ಮದುವೆ ಆಗಿ ಹೋಗ್ಯಾಳ, ಹೋಗೋಲ್ಯಾಕ ಆಕಿ. ಮತ್ತು ಅಲ್ಲ, ಮತ್ತು ಆಕಿ ಹಿಂದೆಲ್ಲ ನಾಳೆ ಮತ್ತು ಮದುವೆ ಆದರೂ ಮತ್ತು ನೀನು ಹಿಂದೆ ಬರ್ತೀನಿ ಅಂದ್ರೆ, ನೀನು ಹುಡ್ಕೊಂಬಂದ್ರೆ ಹುಡ್ಕೊಂಬರ್ಲಿ ಬಿಡು, ಅವಾಗ ಎಕ್ಸೆಪ್ಟ್ ಮಾಡ್ತೀನಿ. ಅದ್ರಾಗ ಏನೈತಿ? ನೀನು ಖತರ್ನಾಕ್ ಮನುಷ್ಯ ಅದಿ ಬಿಡಪ್ಪ. ನೀನು ಮುಕ್ಕೊಂದು ಆ ಹುಡುಗಿ ಪಾಪ ಗೆಡೋದು. ಸುಮ್ಮಿರು. ನೀ ಏನು ಸಾಚಿ ಆತು ನನ್ನ ಮುಂದೆ ಮಾತಾಡ್ಬೇಡ. ಈಗ ಅದು ಬಿಡು, ನಮ್ಮಿಬ್ಬರದು ದೋಸ್ತಿ ಅವ್ರ ಸಂಬಂಧ ನಮ್ಮ ದೋಸ್ತಿ ಯಾಕೆ ಹಾಳು ಮಾಡ್ಕೊಳ್ಳೋದು? ಈಗೇನು ಮಾತಾಡೋಕ್ಕರ್ಸಿ ಏನು ಜಗಳ ಆಡೋಕ್ಕರ್ಸಿ ನೀ? ಇಲ್ಲಿ ತೋರೋ ಮರ ಅಟ್ಯಾಕ್ ಸೀರಿಯಸ್ ಆಗತ್ತಿ. ಹೋಲ್ ಬಿಡು, ಭಾಳ ದಿನಕ್ಕೆ ಸಿಕ್ಕೇವಿ, ಅಲ್ಲಿ ಚಾ ಕುಡ್ಕೊತ ಮಾತಾಡೋಣ ಬಾ. ರಾಹುಲ್ ಇವನು ಅಂಕಿತನ ಬಾಯ್ ಫ್ರೆಂಡ್, ಎಲ್ಲರಿಗೂ ಗೊತ್ತೈತಿ. ಆದರೆ ಇವ ಎಷ್ಟು ನೀಚ ಇರ್ತಾನೆ ಅನ್ನೋದು ಅಂಕಿತಾಗೆ ಗೊತ್ತೇ ಆಗಲ್ಲ. ಎಷ್ಟು ವಿಷಯ ಹೇಳಿದ್ರು ಗೊತ್ತಾಗಲ್ಲ, ಏನು ಮಾಡಿದ್ರು ಗೊತ್ತಾಗಲ್ಲ. ಏನೋ ಬಿಸಿ ರಕ್ತ ಅಂತಾರಲ್ಲ, ಯಾರು ಏನು ಹೇಳಿದ್ರು ಅದು ಅರ್ಥ ಆಗದೆ ಇರೋ ವಯಸ್ಸದು. ಹಾಗಾಗಿ ಆಕೆ ಯಾರು ಏನೇ ಹೇಳಿದ್ರು ಅರ್ಥ ಆಗಲ್ಲ. ಯಾಕಂದರೆ ಆಕೆಗೆ ಕಣ್ಣಾರೆ ನೋಡೋವರೆಗೂ ಅದು ಅರ್ಥ ಆಗಲ್ಲ. ಅವನು ಪಕ್ಕ 420 ಇರ್ತಾನೆ ಅವ್ನು ರಾಹುಲ್. ಎಲ್ಲಿ ಹೆಂಗೆ ಏನು ಮಾತಾಡಬೇಕು, ಹೆಂಗೆ ಪಟ್ಟ ಜಾರ್ಕೋಬೇಕು ಅನ್ನೋದು ಪಕ್ಕ ಒಂಥರ ಟ್ರೈನ್ ಆದಂಗೆ ಆಗಿಬಿಟ್ಟಿರ್ತಾನೆ ಅವನು. ಯಾಕಂದರೆ ಈ ಹುಡುಗಿ ಇಲ್ಲಾಂದರೆ ಆ ಹುಡುಗಿ, ಆ ಹುಡುಗಿ ಇಲ್ಲಾಂದರೆ ಈ ಹುಡುಗಿ ಅನ್ನೋ ರೀತಿ ಈಗ ಹಂಗಾಗಿಬಿಟ್ಟಿರ್ತಾನೆ ಅವನು. ಅದಕ್ಕೆ ಈಗ ಏನು ಮಾಡ್ತಾನೆ ಮುಂದೆ ಹಾಗೆ ಹಿಂಗೆ. ಈಗ ಇವಳ ಹತ್ರ ದುಡ್ಡಿದೆ, ಇವಳು ಇಲ್ಲ ಅಂದರೆ ಹಾಗೆ ಈ ರೀತಿ ಇರೋ ಮನುಷ್ಯನ್ನ ಮತ್ತೆ ಅಂಕಿತ ನಂಬ್ತಾಳ. ಮತ್ತೆ ಏನಾದರೂ ತನ್ನ ಜೀವನ ಬಿಟ್ಟು, ಈಗ ಸಿಕ್ಕಿರೋ ಒಳ್ಳೆಯ ಜೀವನ ಅದನ್ನು ಬಿಟ್ಟು ಮತ್ತೆ ಏನಾದರೂ ತನ್ನ ಜೀವನ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾಳೆ. ಏನು ಎತ್ತ ಅಂತ ಗೊತ್ತೇ ಇಲ್ಲ, ಏನು ಮಾಡ್ತಾಳೆ ಅಂತ. ಮುಂದೆ ನೋಡ್ತಾ ಹೋಗೋಣ ಕತೆ ಏನಾಗುತ್ತೆ ಏನು ಅಂತ. ಬರ್ತಾ ನೋಡ್ತಾ ಹೋಗೋಣ, ನಿಮಗೂ ಗೊತ್ತಾಗುತ್ತೆ. ಇಲ್ಲೇ ಇಟ್ಟಿದ್ದೆ ಆ ಡಬ್ಬಿ, ಅಲ್ಲಿ ಯಾರು ಅದನ್ನ ಮ್ಯಾಲೆ ಇಟ್ಟಾರ ಏನ? ಸೊಂಟೊಂದು ಹೊಡಿತೈತಿ ಒಂದು ಸಮ. ಇವ ಏನು ಮಾಡಕತ್ತಿ? ಅಟ್ಟೇನು ನೋಡಕತ್ತಿ ಮ್ಯಾಲೆ? ಏನು ಬೇಕು ಬಾ, ನಾ ತೆಗೆದು ಕೊಡ್ತೀನಿ ಬಾ. ಇಲ್ಲಿ ಶ್ವೇತಾ ಬಂದೇನು? ಎಷ್ಟು ಜಲ್ದಿ? 5 ಆಯ್ತಾ? 5:30 ಆಯ್ತಾ? ಈಗ 5:30 ಯಾಕೆ? 6 ಆಗೈತಿ ಟೈಮ್. ಮತ್ತು ನಾನು ದಿನ ಬರೋ ಟೈಮಿಗೆ ಬಂದೀನಿ. ಮತ್ತು ನೀವು ಹೊರಗೆ ಬಂದಿಲ್ಲ, ನಿನಗೆ ಹೆಂಗೆ ಗೊತ್ತಾಗಬೇಕು? ಏನು ತೆಗಿಯತಿ? ಗೊತ್ತೇ ಆಗಿಲ್ಲ ನೋಡ. ಅದೇ ಸಕ್ರೆ ಡಬ್ಬಿ ಇಲ್ಲೇ ಇಟ್ಟಿನ, ದಿನ ನಾ ಚಾ ಮಾಡಕ್ಕಿ. ಅದನ್ನ ಯಾರು ಮ್ಯಾಲೆ ಇಟ್ಟಾರ ಏನ? ಅದು ಸಿಗಲ್ಲಾಗೈತಿ. ಅಂದ್ರೆ ಸೊಂಟ ಒಂದು ಸಮ ಹೊಡಿತೈತಿ, ಚಿನಿ ಸಾಕಾಗೈತಿ. ಬಾಯ್, ನಾನು ತೆಗೆದು ಕೊಡ್ತೀನಿ ಬಾ. ಆಮೇಲೆ ಮಾಡಕತ್ತಿ ಬಾ ಚಾ. ಮತ್ತು ಇದು ದವಾಖಾನೆಗೆ ಹೋಗಿ ಬರೋ ನಡಿವೆ. ಸೊಂಟ ಇದು ಹೊಡಿತೈತನತಿ. ಅದಕ್ಕೆ ಯಾಕೆ ದವಾಖಾನೆ ವಯಸ್ಸಾಗಿಂದು ಮತ್ತು ಅಟ್ಟ ಆಗೋ ತಂಗಿ. ಮತ್ತೇನು ಹರಿದವ್ರನ್ನು ಬರಬಾರ್ದು ನಾವು. ಎಷ್ಟೊತ್ತಿಗೆ ನಿನಗೆ ಮದುವೆ ಮಾಡಿಕೊಟ್ಟಿದ್ರೆ 2 ಮೊಮ್ಮಕ್ಕಂಗೆ ಕಾಣ್ತಿದ್ದೆ ನಾ. ಇರ್ಲಿ ಬಿಡೋದು. ನಾನು ಲೋನ್ಗೆ ಅಪ್ಲೈ ಮಾಡಿದೆ. ಹೌದಾ? ಅದನ್ನ ಯಾಕೆ ಮಾಡಬೇಕಾಗಿತ್ತ ತಂಗಿ? ಮದುವೆ ಮಾಡ್ಕೊಂಡು ಆರಾಮ್ ಹೋಗ್ಬಾರ್ದ ನೀ? ನಿಮ್ಮ ಅಣ್ಣ ಅಪ್ಪ ಇಲ್ಲ, ನಾವೆಲ್ಲರೂ ಮನೆ ಕಟ್ಸೋಳಕ್ಕೆ ಅದೇಂಗಾಗುತ್ತೆ? ನಾ ಮನೆ ಕಟ್ಟಿಸ್ಬೇಕತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನೌಕರಿ ತೊಗೊಂಡು. ಮತ್ತು ಅಲ್ಲ, ನೀವು ಇಷ್ಟು ಕಲಿಸಿದ್ದಕ್ಕೆ ನನ್ನಿಂದ ನಿಮಗೆ ಏನೂ ಇಲ್ಲನ? ಹಂಗಾದ್ರೆ ಬಡ ಯಾರ್ದೋ ಮನೆಗೆ ಅವ್ರಿಗೆ ಕೊಟ್ಬಿಡ್ಲೆ ನಾನು? ನನ್ನ ಇಷ್ಟು ವರ್ಷ ನೀವು ಸಾಕಿ ಸಲಹಿ ಇಷ್ಟು ದೊಡ್ಡಕ್ಕಿನ ಮಾಡಿರಿ. ಮತ್ತು ಅದ್ರ ಋಣ ನನ್ನ ಮೇಲೆ ಇರೋಣ. ಇದು ಋಣ ತೀರಿಸ್ದಂಗಲ್ಲ. ನಿಮ್ದು ಏನು ಮಾಡಿದ್ರು ನಾ ಎಷ್ಟು ಕೊಟ್ಟರು ನಿಮ್ದು ಋಣ ತೀರ್ಲಾರ್ದದು. ಇಲ್ಲಿ ಶ್ವೇತಾಗ ನೌಕರಿ ಸಿಕ್ಕು 1 ವರ್ಷ ಮೇಲೆ ಆಗಿರ್ತೈತಿ. ಆಕೆ ದಿನ ಹೋಗೋದು ಬಂದು ಮಾಡ್ತಿರ್ತಾಳೆ. ಅದಕ್ಕೆ ಈಗ ಲೋನ್ ಅಪ್ಲೈ ಮಾಡಿರ್ತಾಳೆ. ಇನ್ನೇನು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇರ್ತೈತಿ. ಆ ಮನೆ ಕಟ್ಟೆ ಆಕೆ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರ್ತೈತೆ ಅವ್ರ ಅಣ್ಣ ತಂಗಿ ಇಬ್ಬರದು. ಹಾಗಾಗಿ ಲೋನ್ ಅಪ್ಲೈ ಮಾಡಿರ್ತಾಳೆ. ಇನ್ನೇನು ಲೋನ್ ಸ್ವಲ್ಪ ದಿನಗಳಲ್ಲೇ ಲೋನು ಸ್ಯಾಂಕ್ಷನು ಆಗೋ ಹಾಗಿರ್ತೈತಿ. ಹಾಗಾಗಿ ಆಕೆ ವೆಯ್ಟ್ ಮಾಡ್ತಿರ್ತಾಳೆ. ವೆಯ್ಟ್ ಮಾಡಿ ಅವರು ಮನೆ ಕಟ್ಟಿ ಒಂದೇನೋ ಬಡತನದಿಂದ ಬಂದಿರ್ತಾರೆ. ಇನ್ನೇನು ಎಲ್ಲರ ಥರ ನಾವು ಮನೆ ಕಟ್ತೀವಿ, ನಾವು ಖುಷಿಯಾಗಿರ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾಳೆ. ಆಕಿನ ಆಲೋಚನೆ ಸರಿಯಾಗೇ ಇರ್ತೈತಿ. ಮತ್ತು ನಾವು ಹುಟ್ಟಿ ಬೆಳೆದ ಮನೆ ನಮಗೆಲ್ಲ ಕೊಟ್ಟಿರ್ತಾರೆ. ತಂದೆ ತಾಯಿ ನಮಗೆ ವಿದ್ಯೆ ಕೊಟ್ಟಿರ್ತಾರೆ, ಒಂದು ಬದುಕು ಕೊಟ್ಟಿರ್ತಾರೆ, ಒಂದು ಜೀವನ ಅನ್ನೋದನ್ನು ಕಲಿಸ್ಕೊಟ್ಟಿರ್ತಾರೆ. ಎಲ್ಲ ಖರ್ಚು ಮಾಡಿ ನಮ್ಮನ್ನ ಈ ಸಣ್ಣವ್ರು ಹಿಡ್ದಾಗಿಂದು ದೊಡ್ಡವರಾಗೋವರೆಗೂ ನಮ್ಮನ್ನ ಪಾಲನೆ ಪೋಷಣೆ ಮಾಡಿದವ್ರಿಗೆ ನಾವು ಒಂದು ಏನಾದರೂ ಕೊಡಬೇಕಲ್ಲ. ಸುಮ್ಮನೆ ನಾನು ಕಲಿತು ನೌಕರಿ ತಂದು ಗಂಡನ ಮನೆಗೆ ಹೋಗಿಬಿಟ್ರೆ ಏನು ಅರ್ಥ? ಅದು
ನಾನು ನನ್ನ ತಂದೆ ತಾಯಿಗೆ ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ಶ್ವೇತಾನಲ್ಲಿ ಇರ್ತೈತಿ. ಅದು ಒಳ್ಳೆಯದೇ ಆಗಿರ್ತೈತಿ. ಆಯ್ತವ, ನೀನು ಇದಕ್ಕೆ ಯಾಕೆ ನಾ ಬ್ಯಾಡ ಅನ್ನಕೋಲಿ. ಆಯಿತು, ಚಲೋ ಆಯಿತು. ಲೋನ್ ಸ್ಯಾಂಕ್ಷನ್ ಆಯ್ತಂದ್ರೆ ನಾವು ಮನೆ ಕಟ್ಟಕ್ಕೆ ಚಾಲೂ ಮಾಡೋಣ. ಹಂಗೆ ಮನೆ ಕಟ್ಕೋತೆ ನಿನಗೆ ನೋಡಕ್ಕೂ ಚಾಲೂ ಮಾಡೋಣ. ಬೇನಿ ಅದನ್ನು ಇದು ತೆಗಿಯಕ್ಕೆ ಹೋಗ್ಬೇಡ. ನಾ ಪೂರಾ ಮನೆ ಕಟ್ಟಿನ ಗೃಹ ಪ್ರವೇಶ ಆಗಿಂದ ಎಲ್ಲ ಮನ್ಯಾಗ ಹೋಗಿ ಇದ್ದಿಂದೆ ನಾ ಮನೆ ಇದು ಮಾಡಕ್ಕೆ. ಅದೇನು ಇನ್ನೊಂದು ವರ್ಷ ಬಿಟ್ಟರೆ ಏನಾಗಲ್ಲ. ನನ್ನೇನು ಅಂತ ಪರಿ ಏನು ವಯಸ್ಸಾಗಿಲ್ಲ, ಸುಮ್ಮಿರ್ನಿ. ಆಯ್ತವ, ಏನಾರು ಮಾಡಿ ಒಂದಿಟ್ಟು ಆ ಸಕ್ಕರೆ ಡಬ್ಬಿ ತೆಗೆದು ಕೊಡ್ಬಾ, ನಾ ಚಾ ಇಡ್ತೀನಿ. ಬಂದೇರು ಸರ್, ನೀ ಕಡೆ ಬಾಯ್ ಕಡೆ.